ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಪಿಆರ್ಇಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗ್ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಪಿಆರ್ಇಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗ್ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಪಿಆರ್ಇಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗ್ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಪಿಆರ್ಇಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ
ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗಿ ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮಚ್ಚಿ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. PREJE ವಿಪಾತ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗಿ ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮಚ್ಚಿ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. PREJE ವಿಪಾತ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗಿ ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮಚ್ಚಿ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. PREJE ವಿಪಾತ್ ಕುಲಕರ್ಣಿ ಹಾಗೆ ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗಿ ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮಚ್ಚಿ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. ಎ ಟು ಝೆಡ್ ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್. ಸಿಸಿ ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ ಆರೋಪ ಕೇಳೋಕ್ ಸಿಕ್ಕಿದೆ. ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಕ್ಲಿಯರ್ ಮಾಡಲಿಕ್ಕೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಪಿಡಿಒ ಮಂಜುಶ್ರೀ ಅವರನ್ನ ಅಮಾನತುಗೊಳಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ
ಈ ಬಗ್ಗೆ ಆದೇಶ ಹೊರಬಿದ್ದಿದೆ. ಗುತ್ತಿಗೆದಾರರ ಬಳಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ಗೆ ಕಮಿಷನ್ ಕೇಳಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. PREJE ಶ್ರೀಪಾದ್ ಕುಲಕರ್ಣಿ ಹಾಗೆ PDO ಮಂಜುಶ್ರೀ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಸಲ ಹೋಗಿ ಬರ್ತೇವೆ, ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮಚ್ಚಿ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವೆ, ನಾವೇ ಮಾಡ್ತೀವಿ ಎಸ್ಟಿಮೇಟ್.